ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಫೋಟೋ ಫ್ರೇಮ್ ಫ್ಯಾಕ್ಟ್ರಿಗೆ ನಾನು ಬಂದಿದ್ದೀನಿ. ಸೊ ಫೋಟೋ ಫ್ರೇಮ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ನಿಮ್ಗೆ 30 ರೂಪೀಸ್ ಇಂದ ಶುರು ಆಗುತ್ತಲ್ಲ ಮೇಡಮ್, 30 ರೂಪೀಸ್ ಇಂದನೂ ಕೂಡ ನಿಮ್ಗೆ ಶುರು ಆಗ್ತಾ ಇದೆ. ಸೊ ಇವತ್ತು ನಾನು ಇರುವಂತದ್ದು ಆದಿನಾಥ್ ಇಂಡಸ್ಟ್ರೀಸ್. ಇದು ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ನಿಮ್ಗೆ ನಿಯರೆಸ್ಟ್ ಅಲ್ಲಿ. ಮೇಡಮ್ ಇದು ಸ್ಕೂಲ್ ಹೆಸರು ಏನ್ ಮೇಡಮ್ ಇದೆ? ಮ್ಯಾಕ್ಸ್ ಟೆಕ್ನೋ ಈ ಸ್ಕೂಲ್ ಅಂತ. ಸೊ ನಿಯರೆಸ್ಟ್ ಅಲ್ಲಿ ಇರುವಂತದ್ದು ಇದು ನಿಮ್ಗೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂತದ್ದು. ಸೊ ಗೂಗಲ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಫ್ಯಾಕ್ಟರಿ ಔಟ್ಲೆಟ್ ವಿತ್ ಗೂಗಲ್ ಅಲ್ಲಿ ಬರುತ್ತೆ. ಸೊ ನೀವು ನೋಡಬಹುದು. ಇವತ್ತು ನಾನು ನಿಮ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಮೇಡಮ್ ನಮಸ್ತೆ. ನಮಸ್ಕಾರ. ಸೊ ಹೇಳಿ ಮ್ಯಾಮ್, ನಿಮ್ಮ ಒಂದು ಆದಿನಾಥ್ ಇಂಡಸ್ಟ್ರಿಯಲ್ಲಿ ಸೊ ಫೋಟೋ ಫ್ರೇಮ್ ಗಳು ಯಾವ ರೀತಿ ರೆಡಿ ಆಗುತ್ತೆ, ಎಲ್ಲಿಂದ ಶುರು ಆಗುತ್ತೆ ಅನ್ನೋದನ್ನು ಕೂಡ ನಮ್ಮ ಒಂದು ವೀಕ್ಷಕರಿಗೆ ಮಾಹಿತಿನ ಕೊಡಿ. ಮೇಡಮ್ ನಮಸ್ಕಾರ. ನಮ್ಮಲ್ಲಿ ಫೋಟೋಶಾಪ್ ಇಂದ ನೀವು ಸಣ್ಣ ಸೈಜ್ ಇಂದ 6x8 ಇದರಿಂದ ಸ್ಟಾರ್ಟ್ ಆಗುತ್ತೆ. ನೀವ್ ಏನ್ ಸೈಜಸ್ ಹೇಳಿದ್ರಿ ಅದ್ರ ಮೇಲಿಂದ ನಮ್ಮ ಸ್ಟಾರ್ಟ್ ಆಗುತ್ತೆ. ನೀವು ಸಣ್ಣ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ನೀವು ಮಾಡ್ಕೊಂಡು ಫ್ರೇಮ್ ಗಳಿಗೆ ಇವಾಗ ಈ ರೀತಿ ರೆಡಿ ಮಾಡ್ತಾ ಇದಾರೆ. ಈಗ ಫೋಟೋಗಳನ್ನ ನಾವು ಒಂದು ಪ್ರಿಂಟ್ ರೀತಿಯಲ್ಲಿ ಕೊಡಬಹುದು, ಇಲ್ಲಾಂದ್ರೆ ಇವ್ರದೇ ಆದಂತ ಪ್ರಿಂಟ್ ಕೂಡ ಇರುತ್ತೆ ಅಲ್ವಾ ಮೇಡಮ್? ಹೌದು. ಸೊ ಆನ್ಲೈನ್ ಅಲ್ಲಿ ಕೂಡ ನೀವು ನೋಡ್ಕೊಂಡು ಬರ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂತ ಹ್ಯಾಂಗಿಂಗ್ ಟೈಪ್ ಆಗ್ಲಿ, ಶೇಡ್ಸ್ ಗಳಾಗ್ಲಿ ಎಲ್ಲಾನು ಕೂಡ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ಸ್ಟಾರ್ಟಿಂಗ್ ಇಂದ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ತರ ಎಲ್ಲ ಇರುವಂತದ್ದೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಮ್ಯಾಮ್ ಇದೆಲ್ಲ ಕೂಡ ಸ್ಟಾರ್ಟಿಂಗ್ ಪ್ರೈಸ್ 30 ರೂಪೀಸ್ ಇಂದ 30 ರೂಪೀಸ್. ಮೇಡಮ್ ಇದು ಶಾಪ್ ಟೈಮಿಂಗ್ಸ್ ಏನಿದೆ? ಫ್ಯಾಕ್ಟ್ರಿ ಟೈಮಿಂಗ್ಸ್ ಏನಿದೆ? 9 ಗಂಟೆಯಿಂದ 7 9 ಗಂಟೆಯಿಂದ 7 ಗಂಟೆ. ಸಂಡೇ ರಜಾ ಇದೆ. ಸಂಡೇ ರಜಾ ಇರುತ್ತೆ. ಆಲ್ ಓವರ್ ಇಂಡಿಯಾ ನೀವು ಕೊರಿಯರ್ ಮಾಡ್ಕೊಡ್ತೀರಾ. ಸಿಂಗಲ್ ಪೀಸ್ ಸಹ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು, ಇಲ್ಲ ಸಿಂಗಲ್ ಪೀಸ್ ಸಹ ನಿಮ್ಗೆ ಕೊರಿಯರ್ ಅವೈಲೇಬಲ್ ಮಾಡ್ಕೊಡ್ತಾರೆ. ಇದು ನಿಮ್ಗೆ ಸ್ಟಾರ್ಟಿಂಗ್ 30 ರೂಪೀಸ್ ಇಂದನೂ ಕೂಡ ಶುರು ಆಗ್ತಾ ಇರುವಂತದ್ದು. ಶೇಪ್ಸ್ ಗಳನ್ನ ನೋಡಬಹುದು, ಹ್ಯಾಂಗಿಂಗ್ ಟೈಪ್ ಅಲ್ಲಿ ಇರಬಹುದು, ಎಲ್ಲಾನು ಕೂಡ ನೀವು ನೋಡಬಹುದು. ಪ್ರತಿ ಒಂದು ಕೂಡ ಡಿಸೈನ್ಸ್ ಎಲ್ಲ ನಿಮ್ಗೆ ನಾನು ನಿಮ್ಗೆ ತೋರಿಸ್ತಾ ಇದೀನಿ. ವಿತ್ ಫ್ರೇಮ್ ಸಮೇತ ರೆಡಿ ಆಗಿರುವಂತ ಫೋಟೋಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದೀನಿ. ಹೊರಗಡೆ ನಿಮ್ಗೆ 30 ರೂಪೀಸ್, ಇಲ್ಲಿ 30 ರೂಪೀಸ್ ಇರುವಂತದ್ದು ನಿಮ್ಗೆ ಹೊರಗಡೆ 100 ರೂಪೀಸ್ಗೆ ನಿಮ್ಗೆ ಅವರು ಹೇಳ್ತಾರೆ. ಇಲ್ಲಿ 30 ರೂಪೀಸ್ ತಗೊಂಡು ಹೊರಗಡೆ ಶೇಪ್ ಅಂದ್ರೆ ಏನಂದ್ರೆ ಅವರು ಬೀದಿ ವ್ಯಾಪಾರಿಗಳಿಗೆ ಒಳ್ಳೆ ಕಲೆಕ್ಷನ್ಸ್ ಗಳು ಬಲ್ಕ್ ಕ್ವಾಂಟಿಟಿಯಲ್ಲಿ ಒಂದೇ ದೇವರ ವಿಗ್ರಹನ ನೀವು 1000 ಪೀಸ್ ಅಲ್ಲ 10,000 ಪೀಸ್ ಆದ್ರೂ ಕೂಡ ನೀವು ಇಲ್ಲಿ ತಗೊಳ್ಬಹುದು. ಅಷ್ಟು ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಸೊ ಕಲೆಕ್ಷನ್ಸ್ ಗಳನ್ನ ಪೂರ್ತಿಯಾಗಿ ನೋಡೋಣ. ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಪ್ಲೈನ್ ಅಲ್ದೇನು ಕೂಡ ಈ ರೀತಿಯಾದಂತಹ LED ಲೈಟ್ ಸಹ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಇದು ನಿಮ್ಗೆ LED ಬೇಡ ಅಂದ್ರೆ ವಿತೌಟ್ LED ಕೂಡ ನಿಮ್ಗೆ ಸಿಗುತ್ತೆ. ನೀವು ಯಾವ ರೀತಿ ನೀವು ಕಸ್ಟಮೈಸ್ ನ ರೆಡಿ ಮಾಡಿ ಕೇಳ್ತೀರಾ, ಸೊ ಆ ರೀತಿ ಸಿಗುತ್ತೆ. ಸೊ ನೋಡಿ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಇದನ್ನು ಕೂಡ ನಿಮ್ಗೆ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಫ್ರೆಂಡ್ಸ್ ಬನ್ನಿ, ಇವಾಗ ನಾವು ಪ್ರತಿ ಒಂದು ಕೂಡ ಫ್ರೇಮ್ ನ ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಮಾಹಿತಿನ ಕೊಡ್ತೇನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಮೇಡಮ್, ನಮ್ಮ ಫೋಟೋಶಾಪ್ ಬಗ್ಗೆ ಎಲ್ಲ ನಿಮ್ಗೆ ಪೂರ ಡೀಟೇಲ್ ಎಲ್ಲ ಕೊಡ್ತೇವೆ. ಓಕೆ ಮ್ಯಾಮ್. ಫೋಟೋಶಾಪ್ ನಿಮ್ಗೆ ನಮ್ಮಲ್ಲಿ ಕಟಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಗೆ ಏನ್ ಯಾವ ತರ ಅಂತ ನಾನು ಫಸ್ಟ್ ನಿಮ್ಗೆ ತೋರಿಸ್ಕೊಡ್ತೇನೆ. ನಾನು ನಿಮ್ ಕಟಿಂಗ್ ತೋರಿಸ್ತಿದ್ದೀನಿ. ಈ ತರ ಕಟಿಂಗ್ ಆದ್ಮೇಲೆ ಇನ್ನೊಂದು ವೆರೈಟಿಗಳು ಬರುತ್ತೆ. ವೆರೈಟೀಸ್ ಗಳು ಬರುತ್ತಾ ಫ್ರೆಂಡ್ಸ್? ಇವಾಗ ನೀವು ಫೋಟೋ ಫ್ರೇಮ್ ನ ಸ್ಟಾರ್ಟ್ ಮಾಡೋದು ಯಾವ ರೀತಿ ಅನ್ನೋದು, ಕಟಿಂಗ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ಮೇಡಮ್ ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ಎಕ್ಸ್ಪ್ಲೈನ್ ಮಾಡುವಂತದ್ದು ನೋಡಿ. ಇದೆಲ್ಲ ಕೂಡ ಕಟಿಂಗ್ ಆಗಿರುವಂತದ್ದು. ಸ್ಟಾರ್ಟ್ ಮಾಡೋದೇ ಅದೇ ಒಂದು ಫೋಟೋ ಫ್ರೇಮ್ ಶುರು ಮಾಡೋದೇ ಸೊ ಈ ರೀತಿಯಾದಂತಹ ಕಟಿಂಗ್ ಇಂದ. ಇದಾದ್ಮೇಲೆ ನೆಕ್ಸ್ಟ್ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಲ್ಕ್ ಆರ್ಡರ್ ಬೇಕನ್ನೋರು, ಸೊ ಸಿಂಗಲ್ ಪೀಸ್ ಬೇಕು ಅನ್ನೋರು, ಈ ಸರೌಂಡಿಂಗ್ ಅಲ್ಲಿ ಇರೋರಿಗೆ ಎಲ್ಲರೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಕವರ್ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಬನ್ನಿ ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋಣ. ಮೇಡಮ್ ಇವಾಗ ನೀವು ಕಟಿಂಗ್ ಮಾಡೋದನ್ನ ನೋಡಿದೀರಾ. ನೆಕ್ಸ್ಟ್ ನಾವು ಇಲ್ಲಿ ಅಟ್ಯಾಚ್ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ. ಕಟಿಂಗ್ ಆದ್ಮೇಲೆ ಕಟಿಂಗ್ ಇದು ಸ್ಮಾಲ್ ಸೈಜ್ ಅಲ್ಲಿ ಇದಾಗ್ತಿರೋದು. ಇದು ಇಲ್ಲಿ ಸೆಕ್ಷನ್ ಗಳು ಇರುತ್ತೆ. ಒಂದೊಂದು ಸೆಕ್ಷನ್ ಅಲ್ಲಿ ಒಬ್ಬೊಬ್ಬರು ಲೇಡೀಸ್ ಗಳೆಲ್ಲ ಇರುತ್ತೆ. ಆ ಸೆಕ್ಷನ್ ಅಲ್ಲಿ ಈ ತರ ವೆರೈಟಿ ನಡೀತಿದೆ. ಈ ಬಂದು ಇಲ್ಲಿ ಈ ವೆರೈಟಿ ನಡೀತಿದೆ. ಆ ಸೈಡ್ರಲ್ಲಿ ಈ ತರ ಲಾಂಗ್ ವೆರೈಟೀಸ್ ಎಲ್ಲ ನಡೀತಿದೆ. ಮೇಡಮ್ ಇವಾಗ ಫಸ್ಟ್ ಎಲ್ಲ ಕಟಿಂಗು ಜಾಯಿಂಟಿಂಗ್ ಎಲ್ಲ ನೋಡಿದ್ರೆ ನೆಕ್ಸ್ಟ್ ಇಲ್ಲಿ ಪೇಸ್ಟಿಂಗ್ ನಡೀತಿದೆ. ಯಾವ ತರ ಅಂತ ತೋರಿಸ್ತೀನಿ. ಸೊ ಈ ರೀತಿಯಾದಂತಹ ಕವರ್ಸ್ ಗಳನ್ನ ರಿಮೂವ್ ಮಾಡ್ತೀರಾ? ಸೊ ಓಕೆ, ಅಂದ್ರೆ ಇದು ನೀವೇ ರೆಡಿ ಪ್ರಿಂಟ್ ಮಾಡಿರೋಂತದ? ಔಟ್ಸೈಡ್ ಪ್ರಿಂಟಿಂಗ್ ನಿಮ್ಮಲ್ಲಿ ಪ್ರಿಂಟಿಂಗ್. ಪ್ರಿಂಟಿಂಗ್ ಸೊ
ಸೊ ಇವಾಗ ಯಾವ್ದು ಐಡಲ್ಸ್ ಆಗಿರ್ಬೋದು ಇಲ್ಲ ಫೋಟೋ ಫ್ರೇಮ್ ಗಳಿಗೆ ಈಗ ಬೇರೆ ಯಾವ ರೀತಿ ಕೇಳ್ತಾರೆ ಆ ರೀತಿ ಡಿಸೈನ್ಸ್ ಗಳನ್ನ ನೀವು ಮಾಡ್ಕೊಡ್ತೀರಾ? ಇದ್ ಮಾಡಿ ನಾವ್ ಇದ್ ಮಾಡ್ತೀವಿ. ಓಕೆ. ಜಸ್ಟ್ ಇದು ಪೇಸ್ಟ್ ಮಾಡೋ ತರ. ಹಾ ಮೇಡಮ್. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ರೀತಿಯಾದಂತಹ ಇದು ನಿಮ್ಗೆ ಎಲ್ಲಾನು ಕೂಡ ಇವ್ರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಈ ತರ ರೆಡಿ ಮಾಡ್ಕೊಂಡು ಇದನ್ನ ಫೋಟೋ ಫ್ರೇಮ್ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ನಾನು ನಿಮ್ಗೆ ಕಟಿಂಗ್ಸ್ ಬಗ್ಗೆ ಹೇಳಿದ್ದೇನೆ. ನಾನು ಇವಾಗ ಇದನ್ನ ಪೇಸ್ಟ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮ್ಗೆ ಇದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಫೋಟೋಸ್ ಗಳಾಗಿರ್ಬಹುದು, ಈಗ ನಿಮ್ದೆ ಓನ್ ಫೋಟೋಸ್ ಗಳಾಗಿರ್ಬಹುದು, ಇಲ್ಲ ಒಂದು ದೇವರುಗಳಿಗೆ ಇಲ್ಲ ಬೇರೆ ಯಾವ್ದಾದ್ರು ಅಂದ್ರೆ ಮಕ್ಕಳಿಗೆ ಬೇಕಾಗಿರುವಂತದ್ದು, ಕಿಡ್ಸ್ ವೇರಿಗೆ ಬೇಕಾಗಿರುವಂತದ್ದು ಪ್ರತಿ ಒಂದು ಕೂಡ ನಿಮ್ಗೆ ಬೇಕಾಗಿರುವಂತದನ್ನ ರೆಡಿ ಮಾಡ್ಕೊಡ್ತಾರೆ. ನೀವೇ ಪ್ರಿಂಟ್ ಗಳನ್ನ ಕೂಡ ತಗೊಳ್ಬಹುದು, ಇಲ್ಲಾಂದ್ರೆ ಇಲ್ಲಿಗೆ ಆದಂತಹ ಪ್ರಿಂಟ್ ಸೆಕ್ಷನ್ಸ್ ಕೂಡ ಇರುತ್ತೆ, ಅಲ್ಲಿ ಕೂಡ ನೀವು ತಗೊಳ್ಬಹುದು. ಹಾಗೆ ನಿಮ್ಗೆ ರಿಟೇಲ್ ಆಪ್ಷನ್ಸ್ ಕೂಡ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮೇಡಮ್ ಈಗ ಪೇಸ್ಟಿಂಗ್ ಆಗಿರೋದು ನೋಡಿದ್ದೀರಾ. ನೆಕ್ಸ್ಟ್ ನಾವ್ ಇಲ್ಲಿ ಪಿನ್ನಿಂಗ್ ಇದ್ ಮಾಡೋದು ನಾವ್ ಇದ್ ಮಾಡ್ತೀವಿ. ಸೊ ಇಲ್ಲಿ ಪಿನ್ನಿಂಗ್ ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ಳೋ ಮೇಡಮ್. ಮೇಡಮ್ ಫ್ರೇಮ್ ಯಾವ ತರ ಇದ್ ಮಾಡೋದು ಅಂತ ನೋಡಿದ್ದೀರಾ. ಬ್ಯಾಕ್ ಸೈಡ್ ಹುಕ್ ಹಾಕಿದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಇಲ್ಲದ್ ಬರುತ್ತೆ ಈ ತರ ಫ್ರೇಮ್ಸ್. ಈ ತರ ಇದ್ ಮಾಡಿ ನೆಕ್ಸ್ಟ್ ಪಿನ್ ಮಾಡ್ತಾರೆ. ಪಿನ್ ಮಾಡಿದ್ಮೇಲೆ ಟೇಪ್ ಹಾಕಿ ಇಲ್ಲಿಂದ ರೆಡಿ ಮಾಡ್ತಾರೆ. ಟೇಪ್ ಎಲ್ಲ ಹಾಕ್ಬಿಟ್ಟಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಕಾರ್ನರ್ ಹಾಕ್ತಾರೆ. ಕಾರ್ನರ್ ಹಾಕಿದ್ಮೇಲೆ ಈ ತರ ಫಿನಿಶಿಂಗ್ ಬರುತ್ತೆ. ಈ ತರ ಫಿನಿಶಿಂಗ್ ಬರುತ್ತೆ. ಇದು ಕವರ್ ಪ್ಯಾಕಿಂಗ್ ಮ್ಯಾಮ್. ಫೈನಲ್ ಫಿನಿಶಿಂಗ್ ಆಯ್ತಾ? ಫಿನಿಶಿಂಗ್ ಆದ್ಮೇಲೆ ನೆಕ್ಸ್ಟ್ ಕವರ್ ಆಗಿ ಇದ್ ಮಾಡ್ತಾರೆ. ಸೊ ಈ ರೀತಿ ಆದ್ಮೇಲೆ ಫೈನಲ್ ಆಗಿ ಕವರ್ ಪ್ಯಾಕಿಂಗ್ ಫುಲ್ ಮಾಡುವಂತ. ಸೊ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ, ಒಂದು ವರ್ಕ್ ಅಂದ್ರೆ ಒಂದು ಫೋಟೋ ಫ್ರೇಮ್ ಮಾಡೋದಕ್ಕೆ ಎಷ್ಟು ರೀತಿಯಲ್ಲಿ ಅವರು ಕೆಲಸ ಮಾಡಿರ್ತಾರೆ ಅಂದ್ರೆ ಸೊ ನೋಡಿ. ಹಾ ಮೇಡಮ್, ನೀವ್ ಫೋಟೋಸ್ ನಮಗ್ ಕೊಡ್ಬೇಕಾದ್ರೆ ಈ ತರ ಫೋಟೋಸ್ ನಾವು ನಿಮ್ಗೆ ರೆಡಿ ಮಾಡಿ ಕೊಡ್ಬೇಕಾದ್ರೆ ಫಸ್ಟ್ ಕಟಿಂಗ್ ಮಾಡ್ಬೇಕಾಗತ್ತೆ, ನೆಕ್ಸ್ಟ್ ಪೇಸ್ಟಿಂಗ್ ಮಾಡ್ಬೇಕಾಗತ್ತೆ, ಆಮೇಲೆ ಈ ತರ ಎಲ್ಲ ಫಿನಿಶಿಂಗ್ ಮಾಡಿ ಕೊನೆಗೆ ನಿಮ್ಗೆ ಈ ತರ ಫೋಟೋಸ್ ರೆಡಿ ಮಾಡಿ ನಾವು ನಿಮ್ಗೆ ಫೈನಲ್ ಆಗಿ ಈ ರೀತಿ ಬರುತ್ತೆ. ಸೂಪರ್ ಮ್ಯಾಮ್. ಈ ತರ ತುಂಬಾನೇ ವೆರೈಟೀಸ್ ಗಳು ನಿಮ್ಮ ಹತ್ರ ಸಿಗತ್ತೆ ಮೇಡಮ್. ಸೊ ಅಂದ್ರೆ ಯಾವ ರೀತಿ ಆದಂತ ಕಾಸ್ಟ್ ಕೊಟ್ರೇನು ಬೇಕಾದ್ರೆ ಅದನ್ನ ರೆಡಿ ಮಾಡಿ ನಾವು ನಿಮಗ್ ಕೊಡ್ತೀವಿ. ಓಕೆ ಸೂಪರ್ ಮ್ಯಾಮ್. ಮೇಡಮ್ ಇಷ್ಟೊತ್ತವರೆಗೂ ನೀವು ಫೋಟೋಸ್ ರೆಡಿ ಆಗೋದು ಯಾವ ತರ ಅಂತ ನಿಮ್ಗೆ ತೋರಿಸಿದಾಯ್ತು. ಅಕಸ್ಮಾತ್ ನೀವೇ ನಮಗ್ ಫೋನ್ ಮಾಡಿ, ಇಲ್ಲ ಅಂದ್ರೆ ವಾಟ್ಸ್ಆಪ್ ಮುಖಾಂತರ ನಮಗ್ ಫೋನ್ ಮಾಡಿದಾಗ ನಾವು ನಿಮ್ಗೆ ಯಾವ ಸೈಜಸ್ ಅಲ್ಲಿ ಅಂತ ನೀವು ನಮ್ಗೆ ಹೇಳಿದಾಗ ನಾವು ಆ ಸೈಜಸ್ ಅಲ್ಲಿ ನಿಮ್ಗೆ ಪ್ರತಿಯೊಂದನ್ನು ರೆಡಿ ಮಾಡಿ ನಿಮ್ಗೆ ಪ್ರಿಂಟಿಂಗ್ ಸಮೇತ ನಮ್ಮಲ್ಲಿ ಪ್ರಿಂಟಿಂಗ್ ಇರುತ್ತೆ. ಪ್ರಿಂಟಿಂಗ್ ಇರುತ್ತೆ. ಅದನ್ನ ನೀವು ಹೇಳಿದಾಗ ನೀವು ಫೋಟೋಸ್ ನಮಗೆ ವಾಟ್ಸ್ಆಪ್ ಮಾಡಿದಾಗ ಅದನ್ನ ನಾವು ನಿಮ್ಗೆ ಪ್ರಿಂಟಿಂಗ್ ಸಮೇತ ಇದ್ ಮಾಡಿ ಪ್ರಿಂಟಿಂಗ್ ಮಾಡಿ ನಿಮ್ಗೆ ಫೋಟೋ ಫ್ರೇಮ್ಸ್ ರೆಡಿ ಮಾಡಿಸಿ ನಿಮ್ಗೆ ಕೊಡ್ತೇವೆ. ಡೈರೆಕ್ಟ್ ಆಗಿ ಬರ್ಬೇಕು ಅಂತ ಏನಿಲ್ಲ ಮೇಡಮ್. ಡೈರೆಕ್ಟ್ ಆಗಿ ಬರ್ಬೇಕು ಅಂತ ಏನಿಲ್ಲ. ಸೊ ನಮ್ಗೆ ಆನ್ಲೈನ್ ಅಲ್ಲಿ ಈಗ ಒಂದು ಟೆಲಿಗ್ರಾಮ್ ಅಲ್ಲಿ ಫೋಟೋ ಕ್ಲಾರಿಟಿನ ನಿಮ್ಗೆ ಕಳ್ಸಿಕೊಟ್ರೆ ಸೊ ವಿತ್ ಫ್ರೇಮ್ ಸಮೇತ ನೀವು ರೆಡಿ ಮಾಡ್ತೀರಾ. ಡೈರೆಕ್ಟ್ ಆಗೂ ಕೂಡ ಬಂದು ವಿಸಿಟ್ ಮಾಡಿ ಕೂಡ ಅವ್ರಿಗೆ ಬೇಕಾಗಿರೋ ಸೈಜಸ್ ಶೇಪ್ಸ್ ಗಳನ್ನ ನೋಡಿ ತಗೋಬಹುದು. ಇಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಕೊರಿಯರ್ ಫೆಸಿಲಿಟಿ ಆಲ್ ಓವರ್ ಇಂಡಿಯಾ ಇರುತ್ತೆ ಮೇಡಮ್. ಇರುತ್ತೆ. ಸೊ ಇದು ಫ್ಯಾಕ್ಟರಿ ಔಟ್ಲೆಟ್ ಆಗಿರೋದ್ರಿಂದ ತುಂಬಾನೇ ಕಸ್ಟಮರ್ಸ್ ಗಳಿಗೆ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳು ರೀಸನಬಲ್ ಪ್ರೈಸ್ ನಲ್ಲಿ ಸಿಗುತ್ತೆ. ಹೌದು ಮೇಡಮ್. ಮೇಡಮ್ ಇದೆಲ್ಲಾನು ಕೂಡ ಒಂದು ಪ್ರಿಂಟಿಂಗ್ ಸೆಕ್ಷನ್. ಹೌದು ಮೇಡಮ್. ಸೊ ಈ ರೀತಿಯಾದಂತಹ ಪ್ರಿಂಟಿಂಗ್ ಗಳನ್ನ ಮಾಡೋ ಮೇಡಮ್. ಇದರಲ್ಲಿ ಪ್ರಿಂಟಿಂಗ್ ಗಳನ್ನೆಲ್ಲ ಸ್ಮಾಲ್ ಸೈಜ್ ಇಂದಾನು ಕೂಡ ಮಾಡ್ಕೊಡ್ತಾರೆ. ಸೊ ಬಿಗ್ ಸೈಜಸ್ ಇಂದಾನು ಕೂಡ ನೋಡ್ತಾ ಇದ್ರಲ್ಲ ಯಾವ ಸೈಜಸ್ ಹೇಳ್ತೀರಾ. ಸೊ ಡೈರೆಕ್ಟ್ ಆಗಿ ಬರ್ಬಹುದು, ಇಲ್ಲ ಅಂದ್ರೆ ಸೊ ಈ ರೀತಿಯಾದಂತಹ ಪ್ರಿಂಟಿಂಗ್ ಸೆಕ್ಷನ್ಸ್ ಅಲ್ಲಿ ಸೊ 3 ಮಿಷಿನ್ಸ್ ಇರತ್ತೆ. ನೀವು ಡೈರೆಕ್ಟ್ ಆಗಿ ಬರ್ಬಹುದು, ಇಲ್ಲಾಂದ್ರೆ ಆನ್ಲೈನ್ ಮುಖಾಂತರ ನೀವು ಯಾವ ರೀತಿಯಾದಂತಹ ಫೋಟೋ ಕ್ಲಾರಿಟಿನ ಕಳ್ಸಿಕೊಟ್ರೆ ಸೊ ಅವರು ನಿಮಗೆ ಬೇಕಾಗಿರುವಂತಹ ಸೈಜಸ್ ಅಲ್ಲಿ ಪ್ರೊಸೆಸಿಂಗ್ ಮಾಡೋದಕ್ಕೋಸ್ಕರ ಅನ್ಬಿಟ್ಟು ಇದನ್ನ ರೆಡಿ ಮಾಡಿರ್ತಾರೆ. ಇಲ್ಲಿ ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಶೇಪ್ಸ್ ಗಳನ್ನ ನೋಡ್ಬೋದು. ಫೋಟೋ ನಿಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನು ಕೂಡ ಇಲ್ಲಿ ನಿಮ್ಗೆ ಒಂದು ಡಿಸ್ಪ್ಲೇ ರೀತಿಯಲ್ಲಿ ಮಾಡಿರ್ತಾರೆ. ಇದನ್ನ ನೋಡ್ಕೊಂಡು ಕೂಡ ಇಲ್ಲ ಕ್ಯಾಟ್ಲಾಗ್ ಇರುತ್ತೆ. ಸೊ ಕ್ಯಾಟ್ಲಾಗ್ ಕೂಡ ನೋಡ್ಕೊಂಡು ನೀವು ಮಾಡ್ಬೋದು. ಯಾಕಂದ್ರೆ ಇದು ಫ್ಯಾಕ್ಟರಿ ಔಟ್ಲೆಟ್ ಆಗಿರೋದ್ರಿಂದ ನಿಮ್ಗೆ ತುಂಬಾನೇ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಮೇಡಮ್ ಎಲ್ಲ ರೆಡಿ ಆದ್ಮೇಲೆ ನೀವು ಫೋಟೋಸ್ ನಮ್ಗೆ ಕೊಟ್ಟಾಗ ಅದ್ರ ಪ್ರಕಾರ ನಾವು ರೆಡಿ ಮಾಡಿ ನೀವು ಇದ್ ಮಾಡಿದ್ಮೇಲೆ ಈ ತರ ಬಂಡಲ್ಸ್ ಮಾಡ್ತೀವಿ. ಸೊ ಬಂಡಲ್ ಅವ್ರು ಎಷ್ಟು ಕೇಳ್ತಾರೋ ಬಲ್ಕ್ ಕ್ವಾಂಟಿಟಿ ಹೇಳಿದ್ರು ಕೂಡ ಸಿಗತ್ತೆ. ಸಿಂಗಲ್ ಪೀಸ್ ಸಹ ಕೊಡ್ತೀರಾ, ಬಲ್ಕ್ ಕ್ವಾಂಟಿಟಿಯಲ್ಲಿ ಕೂಡ ರೆಡಿ ಮಾಡ್ಕೊಡ್ತೀರಾ. ಈ ತರ ರೆಡಿ ಮಾಡಿ ನೀವ್ ಯಾವ ಪ್ಲೇಸ್ ಗೆ ಹೇಳ್ತೀರಾ ಆ ಪ್ಲೇಸ್ ನಾವ್ ಇದ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು. ಆಲ್ ಓವರ್ ಇಂಡಿಯಾ ನೀವು 10 ಪೀಸ್ ಹೇಳಿದ್ರು ಕೂಡ, ಸಿಂಗಲ್ ಪೀಸ್ ಹೇಳಿದ್ರು ಕೂಡ ಈ ತರ ಬಂಡಲ್ ರೀತಿಯಲ್ಲಿ
ನೀವು ಏನ್ ಕೇಳ್ತೀರಾ, ಯಾವ ಫೋಟೋಗಳನ್ನ ಕೇಳ್ತೀರಾ ಅದ್ರ ರೀತಿಯಲ್ಲಿ ರೆಡಿ ಮಾಡಿ ಕೂಡ ಕೊಡ್ತಾ ಇದ್ದಾರೆ. ತುಂಬಾನೇ ರೀಸನಬಲ್ ಇರುತ್ತೆ, ಯಾಕಂದ್ರೆ ಫ್ಯಾಕ್ಟರಿ ಔಟ್ಲೆಟ್ ಆಗಿರೋದ್ರಿಂದ. ನೋಡಿ ನಿಮ್ಗೆ ತುಂಬಾನೇ ದೇವ್ರಗಳಿಗೂ ಕೂಡ ನೀವು ನೋಡ್ಬೋದು. ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಗೆ ಇದರಲ್ಲಿ ವೆರೈಟೀಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ರಾಘವೇಂದ್ರ ಸ್ವಾಮಿದೇ ಆಗಿರ್ಲಿ, ರಾಘವೇಂದ್ರ ಸ್ವಾಮಿಗಳಿಗೆ ಆಗಿರ್ಬಹುದು, ಇಲ್ಲ ಅಂದ್ರೆ ನೋಡಿ ನಿಮ್ಗೆ ರಾಘವೇಂದ್ರದಲ್ಲೇ ನಿಮ್ಗೆ ಆಂಜನೇಯ ಸ್ವಾಮಿದೇ ಆಗಿರ್ಬಹುದು. ಈ ತರ ನಿಮ್ಗೆ ಡಿಫ್ರೆಂಟ್ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿರತ್ತೆ. ನೋಡಿ ಕೃಷ್ಣ ನೋಡ್ಬೋದು ನೀವು, ಸೊ ಬಾಲಕೃಷ್ಣ, ಆಂಜನೇಯ ನೋಡ್ಬೋದು. ಫ್ರೇಮ್ಗಳು ಫುಲ್ ನಿಮ್ಗೆ ಕವರ್ ಪ್ಯಾಕಿಂಗ್ ಆಗಿರುವಂತದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ವೆರೈಟೀಸ್ ಗಳು ಇರುತ್ತೆ, ನೀವು ಯಾವ ರೀತಿ ಕೇಳಿರ್ತೀರೋ ಸೊ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ನೀವು ಏನ್ ತಗೊಳ್ಬೇಕು. ಸೊ ನಿಮ್ಗೆ ಒಂದ್ ಸಿಂಗಲ್ ಪೀಸ್ ಸಹ ನಿಮ್ಗೆ ಸಿಗುತ್ತೆ. ಫೈನಲಿ ನೋಡಿ ನಿಮ್ಗೆ ಈ ರೀತಿಯಿಂದ ಫ್ರೇಮ್ ಇಂದ ಇಡೋದು ಅಪ್ ಟು ನಿಮ್ಗೆ ಒಂದು ಪ್ಯಾಕಿಂಗ್ ರೀತಿ ಆಗುವವರೆಗೂ ಕೂಡ ನಮ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಇದೆಲ್ಲಾನು ಕೂಡ ಈಗ ರೆಡಿ ಆಗಿರುವಂತದ್ದು. ಇದನ್ನೆಲ್ಲಾನು ಕೂಡ ನೀವು ನೋಡಬಹುದು. ನೆಕ್ಸ್ಟ್ ನೀವು ಫೋಟೋ ಪ್ರಿಂಟ್ ಇದ್ ಮಾಡಿದಾಗ ನಮ್ಮಲ್ಲಿ ಇಲ್ಲಿ ಕಟಿಂಗ್ ಸೈಜ್, ಆ ಸೈಜ್ ಪ್ರಕಾರ ನಾವು ಬೋರ್ಡ್ ಕಟಿಂಗ್ ಮಾಡಿಸ್ತೀವಿ. ಬೋರ್ಡ್ ಕಟಿಂಗ್ ಕೂಡ ಇರುತ್ತೆ ನಿಮ್ಮ ಹಾ ಮೇಡಮ್, ನಮ್ಮಲ್ಲಿ ನಾರ್ಮಲ್ ಫೋಟೋ ಅಲ್ಲದೇನೆ LED ಫೋಟೋಸ್ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಸೈಜಸ್ ಕೂಡ ಸಿಗುತ್ತಾ? ಹಾ ಮೇಡಮ್, ನೀವ್ ಏನ್ ಸೈಜಸ್ ಹೇಳ್ತೀವೋ ಆ ಸೈಜ್ ನಲ್ಲಿ ಇದ್ ಮಾಡ್ತೀವಿ. ಓಕೆ, ಇದೇನ್ ಸೈಜಸ್ ಮೇಡಮ್? ಇದು 12x18 ಮೇಡಮ್. 12x8. ಹಾ ಮೇಡಮ್. ಸೊ ಇದು LED ಅಂದ್ರೆ ಯಾವ ರೀತಿ ಇರುತ್ತೆ ಅದೊಂದ್ಸಲಿ ಅದನ್ನ ಸೊ ಈ ರೀತಿಯಾದಂತಹ ಈ ಏನದು ವೈರ್ ಇರುತ್ತೆ, ಕೇಬಲ್ ಇರುತ್ತೆ. ಈ ಕೇಬಲ್ ಅಲ್ಲಿ ನಾವು ಇದನ್ನ ನೋಡಿ ಫೈನಲ್ ಆಗಿ ಈ ರೀತಿ ಬರುತ್ತೆ. ವಾವ್, ಸೂಪರ್. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ನಿಮ್ಗೆ LED ಲೈಟ್ ಅಲ್ಲಿ ಎಕ್ಸಲೆಂಟ್ ಆಗಿ ಕಾಣಿಸ್ತಾ ಇದೆ. ನೀವು ಯಾವ ದೇವ್ರನ್ನ ತಗೊಂಡ್ ಬಂದ್ರು ಕೂಡ ಸೈಜಸ್ ನ ನೋಡ್ಕೊಂಡು ಕೂಡ ನೀವು ಈ ತರ ಸೆಟ್ ಮಾಡ್ಕೊಳ್ಬಹುದು. ಮೇಡಮ್ ಇದೆಲ್ಲ ಎಷ್ಟಾಗ್ಬಹುದು? ಮೇಡಮ್ ಇದು ನೀವು ಸೈಜಸ್ ಮೇಲೆ ಇದ್ ಮಾಡಿದ್ರೆ ಅದ್ರ ಮೇಲೆ ಕಾಸ್ಟ್ ಆಗುತ್ತೆ. ಅದ್ರ ಮೇಲೆ ಕಾಸ್ಟ್ ಮೇಡಮ್. ಈಗ ಇದು ಪ್ಲೈನ್ LED ಬೇಡ ಅನ್ನೋರಿಗೆ ಇವಾಗ ಈ ಸೈಜಸ್ ಅಲ್ಲಿ ಎಷ್ಟಾಗ್ಬಹುದು? ನಾರ್ಮಲ್ ಆದ್ರೆ 400 ರೂಪೀಸ್ ಆಗುತ್ತೆ. 400 ರೂಪೀಸ್ ಕೂಡ ಶುರು ಆಗುತ್ತೆ. ಸೂಪರ್ ಚೆನ್ನಾಗಿದೆ ನೋಡಿ. ಈ ತರ ಒಂದು ದೇವ್ರದ್ದು ಕೂಡ ನೀವು ನೋಡಬಹುದು. ಇದು ನಮ್ಮಲ್ಲಿ ಕ್ರಿಸ್ಟಲ್ ಎಲ್ಲ ಮಾಡ್ತೀವಿ. ಇದು ಪೂರ್ತಿ ಕೆಮಿಕಲ್ಸ್ ಎಲ್ಲ ಮಾಡೋದ್ರಿಂದ ಸೊ ಈ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನೆಲ್ಲ ಹಾಕುವಂತದ್ದು. ಮೇಡಮ್, ಈ ತರ ಕೆಮಿಕಲ್ಸ್ ಎಲ್ಲ ಹಾಕ್ಬೇಕಾದ್ರೆ ಸೈಡ್ ಎಫೆಕ್ಟ್ ಏನು ಆಗೋದಿಲ್ವಾ, ಹೇಗೆ? ಇಲ್ಲ, ಮಾಸ್ಕ್ ಎಲ್ಲ ಅದಕ್ಕೆ ಏನ್ ಲೇಡೀಸ್ಗೆ ಏನೇನು ಮಾಡ್ಬೇಕು ಅದೆಲ್ಲ ಇದ್ ಮಾಡ್ತೀವಿ. ಗ್ಲೌಸ್, ಮಾಸ್ಕ್ ಎಲ್ಲ ಮಾಡಿ ಇದ್ ಮಾಡ್ತೀವಿ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇವಾಗ ನೋಡಿ ಇದೆಲ್ಲಾನು ಕೂಡ ಸ್ಟೋನ್ ವರ್ಕ್ ಕೂಡ ಆಗಿರುತ್ತಲ್ವಾ ಮೇಡಮ್? ಇದು ಸ್ಟೋನ್ ವರ್ಕ್ ಎಲ್ಲ ಇರುತ್ತೆ, ಅದನ್ನೆಲ್ಲಾನು ಕೂಡ ಅವರು ಪ್ರೊಸೆಸಿಂಗ್ ಮಾಡೋವಂಥದ. ಸೊ ಅದನ್ನೆಲ್ಲ ಗಮ್ಮಿಂಗ್ ಎಲ್ಲ ಮಾಡಿ ಹಾಕ್ತಾರಲ್ವಾ? ಹಾ ಮೇಡಮ್. ಓಕೆ, ಸೂಪರ್. ನೋಡಿ ತುಂಬಾನೇ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇದು ಗಣೇಶನೇ ಆಗ್ಲಿ, ನಮ್ಮಲ್ಲಿ ಫಸ್ಟ್ ಇದನ್ನ ಈ ತರ ರೆಡಿ ಮಾಡ್ತೀವಿ ನಾವು. ಈ ತರ ಎಲ್ಲ ರೆಡಿ ಮಾಡಾದ್ಮೇಲೆ ಓಕೆ, ಸೊ ಈ ತರನು ಕೂಡ ಎಲ್ಲಾನು ಕೂಡ ಇದೊಂದು ಮಿಷಿನ್ ಅಲ್ಲಿ ರೆಡಿ ಮಾಡುವಂತದ್ದು ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ತರ ಇದ್ ಮಾಡೋದು, ಅದಕ್ಕೆ ನಾವು ಈ ತರ ಯೂಸ್ ಮಾಡೋದು. ಸೊ ಈ ತರ ಯೂಸ್ ಮಾಡಿರ್ತೀರ. ಸೂಪರ್. ನೋಡಿ ಫೈನಲ್ ನಿಮ್ಗೆ ಟಚ್ ಯಾವ ರೀತಿ ಇರುತ್ತೆ ನೋಡಿ. ಸೂಪರ್. ಸೊ ಫೈನಲಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಒಂದು ಫೋಟೋ ಫ್ರೇಮ್ ನ ಶುರು ಮಾಡೋದಕ್ಕೆ ಸೊ ಒಂದು ಕಟಿಂಗ್ ಇಂದ ಹಿಡಿದು ಪೇಸ್ಟಿಂಗ್ ಇಂದ ಹಿಡಿದು ಆ ಪಿನ್ ಮಾಡೋದೇ ಆಗ್ಲಿ, ಟೇಪ್ ಮಾಡೋದೇ ಆಗ್ಲಿ, ಫೈನಲಿ ನಾವು ಈ ತರ ಕಂಪ್ಲೀಟ್ ಕವರ್ ಮಾಡಿ ಕೊಡೋದಕ್ಕೋಸ್ಕರ ಎಷ್ಟು ವರ್ಕ್ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಇದು ನಿಮ್ಗೆ ಫ್ಯಾಕ್ಟರಿ ಔಟ್ಲೆಟ್ ಆಗಿರೋದ್ರಿಂದ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕೂಡ ನಿಮ್ಗೆ ಆಲ್ ಓವರ್ ಇಂಡಿಯಾ ಇಲ್ಲಿ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಸಿಂಗಲ್ ಪೀಸ್ ಸಹ ನಿಮ್ಗೆ ಕೊರಿಯರ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಪುನೀತ್ ರಾಜ್ಕುಮಾರ್ ಎಲ್ಲರೂ ಕೂಡ ಫೇವ್ರೇಟ್ ಆಗಿರೋಂತವ್ರದ್ದು. ಸೊ ಇದನ್ನ ನಾನು ನಿಮ್ಗೆ ತೋರಿಸ್ತಾ ಇರೋದು ಏನಕ್ಕೆ ಅಂದ್ರೆ, ಸೊ ತುಂಬಾನೇ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗಾಗಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಿದ್ಧಗಂಗಾ ಸ್ವಾಮಿ ಮಠದಲ್ಲಿರುವಂತ ಸ್ವಾಮೀಜಿ ಅವ್ರದ್ದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಭಾರತ ಮಾತೆ ತಾಯಿನೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾದಂತಹ ತುಂಬಾನೇ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಹಾಗೆ ನಿಮ್ಮ ಹತ್ರ ಇರುವಂತಹ ಕಲೆಕ್ಷನ್ಸ್ ಗಳದ್ದು ಫೋಟೋ ಫ್ರೇಮ್ ಗಳಿಗೆ ಬೇಕು ಅಂದ್ರೆ ಸೊ ಪ್ರಿಂಟ್ ಮಾಡಿ ತಗೊಂಡ್ ಬಂದ್ರು ಕೂಡ ನಿಮ್ಗೆ ಬೇಕಾಗಿರುವಂತಹ ಸೈಜಸ್ ಅಲ್ಲಿ ನೀವು ಇಲ್ಲಿ ತಗೊಳ್ಬಹುದು. ಹೊರಗಡೆ ಮಾಡುವಂತಹ ಬೀದಿ ವ್ಯಾಪಾರಿಗಳಿಗೆ ಸೊ ಇಲ್ಲಿಂದಾನೇ ಬಂದು ಪರ್ಚೇಸ್ ಮಾಡೋದ್ರಿಂದ ತುಂಬಾನೇ ರೀಸನಬಲ್ ಪ್ರೈಸ್ ನಲ್ಲಿ ಇಲ್ಲಿ ಕೊಡ್ತಾ ಇದಾರೆ. ಇಲ್ಲಿಂದ ಅವರು ಹೊರಗಡೆ ತುಂಬಾನೇ ಜಾಸ್ತಿಯಾಗಿ ತಗೊಳ್ತಾ ಇದಾರೆ. ಸೊ ನಿಮ್ಗೆ ರೀಸನಬಲ್ ಪ್ರೈಸ್ ಅಲ್ಲಿ ಬೇಕು, ಡೈರೆಕ್ಟ್ ಆಗಿ ಸಿಂಗಲ್ ಪೀಸ್ ಬೇಕು ಅಂದ್ರೆ ಸೊ ಇಲ್ಲಿ ನೀವು ಆದಿನಾಥ್ ಇಂಡಸ್ಟ್ರೀಸ್ ಅಲ್ಲಿ ಬಂದು ವಿಸಿಟ್ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.